ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಧಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇರುವಂತದ್ದಾದ್ರೆ ಈ ಕೂಡಲೇ ಕೆಳ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಕಂಡು ಬರುತ್ತೆ. ಪರಾಭವನ ಸಂವತ್ಸರದ ವರ್ಷದ ರಾಶಿ ಫಲವನ್ನ ನಾವು ನೋಡ್ತಾ ಇದ್ವಿ. ತುಲಾ ರಾಶಿಯ ವರ್ಷಫಲ ಹೇಗಿದೆ ಅನ್ನುವಂಥದ್ದು ನಾವು ನೋಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು. ತುಲಾ ರಾಶಿಯ ವರ್ಷಫಲ ಅನ್ನುವಂತ ನೋಡೋದಾದ್ರೆ, ಕಳೆದ ವರ್ಷ ನೀವೇನು ಒಂದು ಒಳ್ಳೆಯ ದಿನಗಳನ್ನ ಅನುಭವಿಸಿದಿರೋ ಈ ವರ್ಷವೂ ಕೂಡ ಒಳ್ಳೆಯ ದಿನಗಳನ್ನ ನೋಡುವಂತ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂತಹದ್ದು. ಶನಿ, ಗುರು, ಕೇತು ಒಂದು ಒಳ್ಳೆಯ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಹೆಚ್ಚು ಅನುಕೂಲಗಳನ್ನ ಮಾಡಿಕೊಡ್ತಾರೆ. ಶನಿ, ಗುರು, ಕೇತುವಿನಿಂದ ನಿಮಗೆ ಒಂದು ಒಳ್ಳೆಯ ದಿನಗಳನ್ನ ನೋಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವ ವಿವೇಕತ ಏಕೈಕಮಪ್ಯನಾರ್ಥಾಯ ಕಿಮಯತ್ರ ಚತುಷ್ಟಕಂ. ಈ ಒಂದು ಮಾತಿನ ಪ್ರಕಾರ ಯೌವನ, ಐಶ್ವರ್ಯ, ಒಡೆತನ ಅಂದ್ರೆ ಹಣ ಹೆಚ್ಚು ಬರುವಂತಹದ್ದು, ಇವೆಲ್ಲವೂ ಸೇರಿ ವಿವೇಕ ಇರುವಂತವನನ್ನ ಅವಿವೇಕಿಯಾಗಿ ಮಾಡ್ತವೆ ಅನ್ನುವಂತಹದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇವೆಲ್ಲವನ್ನ ನೀವು ಈ ವರ್ಷ ಒಂದು ಹಿಡಿತದಲ್ಲಿ ಇಟ್ಕೋಬೇಕು. ವಿವೇಕಿಯಾಗಿರುವಂತಹವರು ಅವಿವೇಕಿಯಾಗಿ ಬದಲಾಗುವುದು ಬೇಡ ಅನ್ನುವಂತಹದ್ದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಯೌವನ ಇರ್ಬೋದು, ಐಶ್ವರ್ಯ ಇರ್ಬೋದು, ಹಾಗೆ ನಿಮ್ಮ ಒಂದು ಅಧಿಕಾರ, ಒಡೆತನ, ಅವುಗಳ ಬಗ್ಗೆ ಒಂದು ಎಚ್ಚರಿಕೆ ಇರಲಿ ಅನ್ನುವಂತಹದ್ದು. ಈ ಒಂದು ನೀವು ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀವೇ ನಿಮ್ಮ ಕೈಯಾರೆ ಅನರ್ಥವನ್ನ ತಂದುಕೊಳ್ತೀರಾ, ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ಕೊಳ್ತೀರಾ ಅನ್ನುವಂತಹದ್ದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ಉನ್ನತ ಶಿಕ್ಷಣ ಮಾಡುವಂತಹ ಒಂದು ಬಯಸುವಂತಹ ವಿದ್ಯಾರ್ಥಿಗಳಿಗೆ ವಿದೇಶ ಯೋಗ ಅನ್ನ ನಾವಿಲ್ಲಿ ಗಮನಿಸಬಹುದು. ಉನ್ನತ ಶಿಕ್ಷಣ ಮಾಡುವಂತಹವರಿಗೆ ವಿದೇಶ ಯೋಗ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ಬೇರೆ ಬೇರೆ ದಾರಿಗಳಿಂದ, ವಿವಿಧ ಮೂಲಗಳಿಂದ ಧನಾಗಮನ ಆಗುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಇನ್ನು ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅನ್ನುವಂತ ಒಂದು ಯೋಚನೆ ಇಟ್ಟುಕೊಂಡವರಿಗೆ ತೀರ್ಥಕ್ಷೇತ್ರಕ್ಕೆ ಹೋಗುವಂತಹ ಅವಕಾಶಗಳು ಕೂಡ ಕಂಡು ಬರ್ತಾ ಇದೆ. ಸಾಧು ಸಂತರ ಭೇಟಿಯಾಗುವಂತಹ ಸಾಧ್ಯತೆಗಳು ಹೆಚ್ಚು ಹೆಚ್ಚು. ನಿಮ್ಮ ಗುರುಗಳು ಇರಬಹುದು, ಅಂದ್ರೆ ಸ್ವಾಮೀಜಿಗಳು ಅಥವಾ ಸಾಧು ಸಂತರ ಒಂದು ಏನು ಭೇಟಿ ಇದೆಯೋ ಅದು ಆಗುವಂತಹದ್ದು ಹೆಚ್ಚು ಕಂಡು ಬರ್ತಾ ಇದೆ. ಇನ್ನು ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತೀರಾ, ಹೆಚ್ಚು ಧಾರ್ಮಿಕ ಕಾರ್ಯಗಳನ್ನ ಮಾಡ್ಲಿರ್ತೀರಾ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚು ಕಂಡು ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವಂತಹವರಿಗೆ ಧನ ಸಹಾಯ ಮಾಡುವಂತಹ ಒಂದು ಅವಕಾಶಗಳು ಕೂಡ ನಿಮ್ಮ ಕೈಯಿಂದ ಒದಗುವಂತಹ ಸಾಧ್ಯತೆಗಳು ಇಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ. ಈ ಒಂದು ಎಲ್ಲಾ ಒಂದು ಕೆಲಸಗಳಿಂದ ಪುಣ್ಯ ಕರ್ಮಗಳನ್ನ ಮಾಡಿ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಸುಸಂದರ್ಭಗಳು ನಿಮಗೆ ಒದಗಿ ಬರ್ತಾ ಇದೆ. ತುಲಾ ರಾಶಿಯವರಿಗೆ ಆದಷ್ಟು ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ, ವೇಸ್ಟ್ ಮಾಡ್ಕೋಬೇಡಿ. ಈ ಒಂದು ಸದುಪಯೋಗ ಜೀವನ ಸಾರ್ಥಕ ರೀತಿಯಲ್ಲಿ ಬದುಕುವಂತಹ ಮಾಡಿಕೊಳ್ಳುವಂತಹದ್ದು ಒಳ್ಳೆಯದು. ಇನ್ನು ಜೂನ್ ನಿಂದ ಜುಲೈ ತಿಂಗಳವರೆಗೆ ಆಕಸ್ಮಿಕವಾದಂತಹ ದುರ್ಘಟನೆಗಳು ಸಂಭವಿಸುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ರಕ್ತ ವಿಕಾರ ಅಂದ್ರೆ ರಕ್ತಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಕಂಡು ಬರುವಂತಹದ್ದು, ಅದಲ್ಲದೆ ವಿಪರೀತವಾದ ಜ್ವರ ಜೊತೆಗೆ ಗುಪ್ತಾಂಗದ ಒಂದು ರೋಗಗಳಿಗೆ ತುತ್ತಾಗುವ ಸಾಧ್ಯತೆಗಳಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಆರೋಗ್ಯದ ಮೇಲೆ ಗಮನ ವಹಿಸುವಂತಹದ್ದು ಒಳ್ಳೆಯದು. ಜೂನಿಂದ ಜುಲೈ ಕೊನೆಯವರೆಗೆ. ಇನ್ನು ಮಾನಸಿಕ ಒತ್ತಡ ಉಂಟಾಗುವಂತಹದ್ದು, ಹಾಗೆ ಬೇಡದ ವ್ಯಸನಕ್ಕೆ ತುತ್ತಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆದಷ್ಟು ಮನಸ್ಸಿನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹದ್ದನ್ನ ಮಾಡಿದ್ರೆ ಒಳ್ಳೆಯದು ಅನ್ನುವಂತಹ ವಿಷಯ. ಇದಲ್ಲದೆ ಈ ಒಂದು ಮಾನಸಿಕ ಒತ್ತಡ ಇರ್ಬೋದು ಅಥವಾ ಈ ಬೇಡದ ವ್ಯಸನಕ್ಕೆ ಇದಾಗೋದ್ರಿಂದ ನೈತಿಕವಾಗಿ ಕುಗ್ಗುವಂತಹದ್ದು, ನೈತಿಕವಾಗಿ ನೀವು ನಿಮ್ಮ ಜೀವನವನ್ನು ಕುಗ್ಗಿಸಿಕೊಳ್ಳುವಂತಹದ್ದು ಕಂಡು ಬರ್ತಾ ಇದೆ. ಆದಷ್ಟು ಅದನ್ನ ಮಾಡ್ಕೋಬೇಡಿ ಅನ್ನುವಂತಹ ವಿಷಯ. ಇನ್ನು ತಾಮಸಿಕ ಆಹಾರದಿಂದ ಖಾರ, ಉಪ್ಪು, ಹುಳಿ, ಖಾರ ಜಾಸ್ತಿ ತಿನ್ನೋದ್ರ ಮೂಲಕ ಒಂದು ನಿಮ್ಮ ಆರೋಗ್ಯ ಸಮಸ್ಯೆಗಳು ಬರುವಂತಹದ್ದು, ದೇಹ ತೊಂದರೆಯನ್ನ ಅನುಭವಿಸುವಂತಹ ಸಮಯ ಕಂಡು ಬರ್ತಾ ಇದೆ. ಆದಷ್ಟು ತಾಮಸಿಕ ಆಹಾರವನ್ನ ದೂರ ಮಾಡಿ ಸಾತ್ವಿಕ ಆಹಾರ ತಿಂದ್ರೆ ಆದಷ್ಟು ಒಳ್ಳೆಯದು ಅಂತ ಹೇಳ್ಬೋದು.
ಇನ್ನು ಪಾನೀಯ ವಿಷಯಗಳಲ್ಲಿ ಆಹಾರ ಮತ್ತೆ ಪಾನೀಯ ವಿಷಯಗಳಲ್ಲಿ ಹೆಚ್ಚು ಒಂದು ಕಟ್ಟುನಿಟ್ಟಾದ ಕ್ರಮವನ್ನ ತೆಗೆದುಕೊಳ್ಳೇಬೇಕು ನೀವು ಈ ವರ್ಷ ಅನ್ನುವಂತಹದ್ದು ಗಮನಿಸಬೇಕಾಗಿರುತ್ತದೆ. ಜೂನ್ ಇಂದ ಅಕ್ಟೋಬರ್ ವರೆಗೆ ಗುರು ನಿಮ್ಮ ನವಮ ಮತ್ತು ದಶಮ ಸ್ಥಾನ ಹಾಗೂ ಭಾಗ್ಯದಲ್ಲಿ ಸಂಚರಿಸೋದ್ರಿಂದ ಒಂದು ಒಳ್ಳೆ ಫಲಗಳನ್ನು ನೀಡುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಇದಲ್ಲದೆ ಷಷ್ಠಮ ಸ್ಥಾನದಲ್ಲಿರುವಂತಹ ಶನಿ ನಿಮ್ಮ ಕೆಲವು ಕನಸುಗಳನ್ನ ನೆರವೇರಿಕೆಗೆ ಸಹಕಾರಿ ಮಾಡ್ತಾನೆ. ಕರ್ಮ ಫಲದಾತ, ಮಾಡುವಂತಹ ಕರ್ಮಗಳು ಸರಿ ಇದ್ರೆ ಮಾತ್ರ ಮಾಡ್ತಾನೆ. ಎಲ್ಲದನ್ನು ಮಾಡ್ಕೊಡ್ತಾರೆ, ಎಲ್ಲದೂ ಕೊಟ್ಟು ಬಿಡುತ್ತೆ ಅಂತಲ್ಲ. ನಿಮ್ಮ ಕರ್ಮಗಳು ಸರಿ ಇದೆಯೋ, ಮಾಡ್ತಾ ಇರೋ ಸರಿ ಇದೆಯೋ, ಅದಕ್ಕೆ ಫಲ ಕೊಡ್ತಾನೆ ಅನ್ನುವಂಥದ್ದನ್ನ ನೆನಪಲ್ಲಿಟ್ಟುಕೊಳ್ಳಿ. ನೀವು ಈ ಒಂದು ವರ್ಷ ಅತ್ಯುತ್ತಮವಾಗಿ ಕಳಿಬೇಕು ಅನ್ನುವಂಥದ್ದಾದ್ರೆ ದ್ವಾದಶಾಕ್ಷರಿ ಜಪವನ್ನ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ, ಈ ದ್ವಾದಶಾಕ್ಷರಿ ಜಪ ಮಂತ್ರವನ್ನ ನೀವು ಪಠನೆ ಮಾಡುವ ಮೂಲಕ, ಜಪ ಮಾಡುವ ಮೂಲಕ ಈ ಒಂದು ಪರಾಭವನ ಸಂವತ್ಸರ ಅತ್ಯುತ್ತಮವಾಗಿ ಕಳಿಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು.